ಮಧುಗಿರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಉಚ್ಚಾಟನೆ ವಿಚಾರವನ್ನ ಇಟ್ಕೊಂಡು ಸದ್ಯ ಕೆಎನ್ ರಾಜಣ್ಣ ಕಾಂಗ್ರೆಸ್ನ ವಿರುದ್ಧ ಕಿಡಿಯನ್ನ ಕಾರ್ತಾ ಇದ್ದಾರೆ. ಈ ಮುಖಂಡರನ್ನ ಉಚ್ಚಾಟಿಸಲಾಗಿದೆ, ಆದರೆ ಉಚ್ಚಾಟನೆಯನ್ನ ವಾಪಸ್ ಪಡೆಯದೆ ಹೋದ್ರೆ ಕೈಯನ್ನ ಶೂನ್ಯ ಮಾಡ್ತೇವೆ, ಮಧುಗಿರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನಾವು ಶೂನ್ಯ ಮಾಡ್ತೇವೆ ಎನ್ನುವಂಥ ಎಚ್ಚರಿಕೆಯನ್ನ ನಾಯಕರುಗಳಿಗೆ ರಾಜಣ್ಣ ಕೊಡ್ತಾ ಇದ್ದಾರೆ. ತುಮಕೂರಿನ ಕ್ಯಾತ್ಸಂದ್ರದ ಮನೆಯಲ್ಲಿ ಮಾತನಾಡಿದಂಥ ಕೆಎನ್ ರಾಜಣ್ಣ ಉಚ್ಚಾಟಿತ ಅಧ್ಯಕ್ಷರ ಜೊತೆಗೆ ಸಭೆಯನ್ನು ನಡೆಸಿದರು. ಸಭೆ ಬಳಿಕ ಮಾತನಾಡುವಂಥ ಸಂದರ್ಭದಲ್ಲಿ ಒಂದೊಮ್ಮೆನಾದರೂ ಉಚ್ಚಾಟನೆ ಮಾಡಿರುವಂಥ ವಿಚಾರವನ್ನ ನೀವು ವಾಪಸ್ ಪಡಿಬೇಕು, ವಾಪಸ್ ಪಡೆಯದೆ ಹೋದರೆ ಮಧುಗಿರಿನಲ್ಲಿ ಕಾಂಗ್ರೆಸ್ ಅನ್ನ ಶೂನ್ಯ ಮಾಡ್ತೇವೆ ಅಂತ ಹೇಳಿ ನಾಯಕರುಗಳಿಗೆ ಎಚ್ಚರಿಕೆಯನ್ನ ಕೊಟ್ಟರು. ಅಮಾನತ್ ಯಾಕೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಯಾರು ವರದಿ ಕೊಟ್ಟಿದ್ದಾರೆ ಅನ್ನೋದನ್ನು ನಾನಿನ್ನು ಕಚೇರಿನಲ್ಲಿ ವಿಚಾರ ಮಾಡ್ತೀನಿ. ಅವರು ಅಮಾನತ್ ವಾಪಸ್ಸನ್ನು ತಗೋಬೇಕು ಅಂತಲೂ ಹೇಳ್ತೀನಿ. ಅಮಾನತ್ ಏನಾರು ಅವ್ರು ವಾಪಸ್ ತಗೊಳ್ಳಿಲ್ಲ, ಮಧುಗಿರಿನಲ್ಲಿ ಕಾಂಗ್ರೆಸ್ ದೊಡ್ಡ ಸೊನ್ನೆ ಮಾಡ್ತೀನಿ ಅಷ್ಟೇ. ನಾನು ಅವ್ರ ಜೊತೆಲಿ ಇರ್ತೀನಿ. ಏಕೆಂದರೆ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಣ್ಣ ಅವರೆಲ್ಲ ಏನಿದ್ದಾರೆ, ರಾಜಗೋಪಾಲ್ ಇವರೆಲ್ಲ ಮೊದಲಿಂದಲೂ ಕೂಡ ನಿಷ್ಠಾವಂತ ಕಾಂಗ್ರೆಸ್ಸಿಗರು. ಅವರು ಅಮಾನತ್ ವಾಪಸ್ ತಗೊಳ್ದೇನೆ ಮಧುಗಿರಿನಲ್ಲಿ ಯಾರ್ಯಾರು ಜಿಲ್ಲಾ ಪಂಚಾಯತಿ ಸದಸ್ಯರುಗಳಿದ್ದಾರೆ ಒಬ್ಬನ್ನ ಹೊರತುಪಡಿಸಿದ್ರೆ ಇನ್ನು 4 ಜನರು ಕೂಡ ಕಾಂಗ್ರೆಸ್ಗೆ ರಾಜೀನಾಮೆ ಕೊಡ್ತಾರೆ. ಮತ್ತು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಇರ್ತಾರೆ, ಅವರು ಕೂಡ ರಾಜೀನಾಮೆ ಪಕ್ಷಕ್ಕೆ ಕೊಡ್ತಾರೆ. ಮತ್ತು ಮುನ್ಸಿಪಾಲ್ಟಿಯವ್ರು ಕೊಡ್ತಾರೆ. ಮಧುಗಿರಿನಲ್ಲಿ ಕಾಂಗ್ರೆಸ್ ಉಳಿಬೇಕು ಅಂತ ಹೇಳಿದ್ರೆ ಇವರು ಸುಮ್ಮನೆ ಇರೋದು ಕಲ್ಕೋಬೇಕೇ ಹೊರತು ಹೈಕಮಾಂಡ್ನವರು ನೀವು ಕಾಂಗ್ರೆಸ್ ಕಳಿಬೇಕು ಅಂತ ಹೇಳಿದ್ರೆ ಅವ್ರು ಏನು ಬೇಕಾದ್ರೂ ತಗೊಳ್ಳಿ. ಏನಿದೆ ಒಂದೇ ಅಂಗಡಿ ಅಲ್ಲ, ಅಂಗಡಿಗಳ ಸಾಮಾನು ಸಿಕ್ಕಕ್ಕೆ ಭಾಳಷ್ಟು ಅಂಗಡಿಗಳಿದಾವೆ. ಯಾವ ಅಂಗಡಿ ಸಿಗುತ್ತೋ ಅಲ್ಲಿ ತಗೋತಾರ. ಏನಿದೆ ಒಂದೇ ಅಂಗಡಿನ ಇರೋದು.